ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಸಂದೇಶದ ಶಿರೋನಾಮೆ ತಾಳ್ಮೆ ಬೇಕು ಎಂಬುದಾಗಿ. ತಾಳ್ಮೆ ಯಾರಿಗೆ ಬೇಕು, ಯಾವ ವಿಷಯವಾಗಿ ತಾಳ್ಮೆ ಬೇಕು ಎಂಬುದಾಗಿ ವಾಕ್ಯದ ಮೂಲಕ ನಾವು ಕಲಿತುಕೊಳ್ಳುವಂತವರಾಗೋಣ. ವಾಕ್ಯದಲ್ಲಿ ನೋಡುವಾಗ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲ ಹೊಂದಿಕೊಳ್ಳಬೇಕಾದರೆ ತಾಳ್ಮೆ ಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ದೇವರ ಚಿತ್ತವನ್ನು ನಾವು ನೆರವೇರಿಸುತ್ತಾ ಇದ್ದೇವಾ? ದೇವರ ಚಿತ್ತವನ್ನು ನೆರವೇರಿಸುತ್ತಾ ವಾಗ್ದಾನದ ಫಲವನ್ನು ನಾವು ತಾಳ್ಮೆಯಿಂದ ಇದ್ದುಕೊಂಡು ವಾಗ್ದಾನದ ಫಲ ಹೊಂದಿಕೊಂಡು ಅಭಿವೃದ್ಧಿ ಆಗುತ್ತಾ ಆಶೀರ್ವಾದ ಹೊಂದಿಕೊಳ್ಳುತ್ತಾ ನಾವು ಜೀವಿಸುತ್ತಾ ಇದ್ದೇವಾ? ನಮ್ಮ ಜೀವಿತದಲ್ಲಿ ವಾಗ್ದಾನದ ಫಲ ಮತ್ತು ಆಶೀರ್ವಾದ ನಮ್ಮ ಜೀವಿತದಲ್ಲಿ ಇಲ್ಲದೆ ಇರುವುದಾದರೆ ನಾವು ದೇವರ ಚಿತ್ತವನ್ನು ಕೈಕೊಂಡು ನಡೀತಾ ಇಲ್ಲ ಎಂಬುದಾಗಿ, ನಾವು ಅಭಿವೃದ್ಧಿ ಹೊಂದಿಲ್ಲ ಎಂಬುದಾಗಿ ನೋಡುವಾಗ ನಾವು ದೇವರ ಚಿತ್ತವನ್ನು ಕೈಕೊಂಡು ನಡೀತಾ ಇಲ್ಲ. ನಾವು ನಮ್ಮದೇ ಆದಂತ ಆಲೋಚನೆಯಲ್ಲಿ, ನಮ್ಮದೇ ಆದಂತ ಮಾರ್ಗದಲ್ಲಿ, ನಮ್ಮ ಕುಟುಂಬದ ಜೀವಿತ, ನಮ್ಮ ಸ್ನೇಹಿತರು, ಬಂಧು ಬಳಗ, ಈ ರೀತಿಯಾಗಿ ನಮ್ಮ ಜೀವಿತ ನಮ್ಮದೇ ಆಲೋಚನೆಯಲ್ಲಿ ಜೀವಿಸುತ್ತಾ ನಮ್ಮದೇ ಚಿತ್ತವನ್ನು ನಾವು ನೆರವೇರಿಸಿಕೊಳ್ಳುತ್ತಾ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ನಾವು ಅನೇಕ ಪ್ರಯಾಸ ಪಡ್ತಾ ಇದ್ದೇವೆ, ಕಷ್ಟ ಪಡ್ತಾ ಇದ್ದೇವೆ, ಏಳಿಗೆ ಆಗುತ್ತಾ ಇಲ್ಲ, ಅಭಿವೃದ್ಧಿ ಹೊಂದುತ್ತಾ ಇಲ್ಲ. ನಮ್ಮ ಮೇಲೆ ದೇವರ ಆಶೀರ್ವಾದವಿಲ್ಲ. ಯೇಸು ಕ್ರಿಸ್ತನ ಆಶೀರ್ವಾದ ನಮ್ಮ ಮೇಲೆ ಇರಬೇಕಾದರೆ ಆತನ ಚಿತ್ತವನ್ನು ನಾವು ಅರಿತುಕೊಂಡು ಆತನ ಚಿತ್ತಕ್ಕೆ ಅನುಸಾರವಾಗಿ ನಾವು ನಡೆಯುತ್ತಾ ಸತ್ಯವೇದದಲ್ಲಿರ್ತಕ್ಕಂಥ ಎಲ್ಲ ಫಲಗಳನ್ನು, ಎಲ್ಲ ವಾಗ್ದಾನದ ಫಲಗಳನ್ನು ನಾವು ತಾಳ್ಮೆಯಿಂದ ಇದ್ದುಕೊಂಡು ಹೊಂದಿಕೊಂಡು ಜೀವಿಸುವಂತವರಾಗುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳಿದೆ. ಆ ಎಲ್ಲ ವಾಗ್ದಾನಗಳು ನಾವು ಹೊಂದಿಕೊಳ್ಳಬೇಕಾದರೆ ನಾವು ದೇವರ ಚಿತ್ತವನ್ನು ಕೈಕೊಂಡು ನಡೆಯಬೇಕು ಮತ್ತು ತಾಳ್ಮೆಯಿಂದ ಇರುವಂತವರಾಗಬೇಕು. ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ನೋಡುವಾಗ, ವಾಕ್ಯದಲ್ಲಿ ನೋಡುವಾಗ, ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆ ಸಾರಲ್ಪಡಬೇಕೆಂಬುದಾಗಿ ಮತ್ತು ಯೇಸು ಕ್ರಿಸ್ತನನ್ನು ಯಾರೆಲ್ಲ ನಂಬುತ್ತಾರೋ ನಂಬುವವರು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ನಾವು ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ, ರಕ್ಷಣೆ ಹೊಂದಿಕೊಂಡಿದ್ದೇವೆ, ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನು ಅನೇಕ ಜನರು ದೇವರ ಚಿತ್ತ ಏನೆಂಬುದಾಗಿ ತಿಳಿದುಕೊಂಡಿಲ್ಲ. ಇನ್ನು ಅನೇಕ ಜನರು ದೇವರ ಸತ್ಯವೇದದಲ್ಲಿರ್ತಕ್ಕಂಥ ವಾಗ್ದಾನದ ಫಲಗಳನ್ನು ಕಾಣುತ್ತಾ ಇಲ್ಲ. ನಾವಾದರೂ ತಾಳ್ಮೆಯಿಂದ ಇದ್ದುಕೊಂಡು ಸತ್ಯವೇದದ ವಾಗ್ದಾನದ ಪ್ರತಿಯೊಂದು ಫಲವನ್ನು ನಾವು ಅನುಭವಿಸುತ್ತಾ ಅಭಿವೃದ್ಧಿಯ ಜೀವಿತವನ್ನು ಜೀವಿಸುತ್ತಾ ಯೇಸು ಕ್ರಿಸ್ತನ ಚಿತ್ತವನ್ನು ನಾವು ನೆರವೇರಿಸುತ್ತಾ ಯೇಸು ಕ್ರಿಸ್ತನ ಚಿತ್ತ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ನಾವು ತಾಳ್ಮೆಯಿಂದ ಇದ್ದೇವೆ. ಯೇಸು ಕ್ರಿಸ್ತನ ವಾಗ್ದಾನದ ಫಲವನ್ನು ನಾವು ಹೊಂದಿಕೊಂಡು ಜೀವಿಸುತ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ಸುಂದರ ಸಮಯವಾಗಿದೆ. ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ಇನ್ನು ಯಾರೆಲ್ಲ ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುತ್ತಾ ಇಲ್ಲವೋ, ಸತ್ಯವೇದದಲ್ಲಿರ್ತಕ್ಕಂಥ ವಾಗ್ದಾನದ ಫಲಗಳನ್ನು ಹೊಂದಿಕೊಳ್ಳುತ್ತಾ ಇಲ್ಲವೋ, ತಾಳ್ಮೆಯಿಂದ ಜೀವಿಸುತ್ತಾ ಇಲ್ಲವೋ, ತಾಳ್ಮೆಯಿಂದ ಜೀವಿಸುತ್ತಾ ದೇವರ ಚಿತ್ತವನ್ನು ಕೈಕೊಂಡು ನಡೆಯುತ್ತಾ ವಾಗ್ದಾನದ ಎಲ್ಲ ಫಲಗಳು ಹೊಂದಿಕೊಂಡು ಅಭಿವೃದ್ಧಿ ಹೊಂದುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ನಾವಷ್ಟೇ ಯೇಸು ಕ್ರಿಸ್ತನು ಮಾಡಿದಂತ ವಾಗ್ದಾನಗಳು ಹೊಂದಿಕೊಂಡು ತಾಳ್ಮೆಯಿಂದ ಜೀವಿಸಿದ ಹಾಗೆ ಇನ್ನು ಯಾರೆಲ್ಲ ತಾಳ್ಮೆಯಿಂದ ಜೀವಿಸುತ್ತಾ ಇಲ್ಲ,
ಇನ್ನು ಯಾರೆಲ್ಲ ವಾಗ್ದಾನದ ಫಲಗಳನ್ನು ಹೊಂದಿಕೊಂಡು ಜೀವಿಸುತ್ತಾ ಇಲ್ಲ, ಆ ಮಕ್ಕಳಿಗೆ ಸತ್ಯವೇದದ ವಾಕ್ಯವನ್ನು ನಾವು ತಿಳಿಸಿ ಹೇಳುತ್ತಾ, ನೀನು ದೇವರ ಚಿತ್ತವನ್ನು ಕೈಕೊಂಡು ನಡೆದರೆ ವಾಗ್ದಾನದ ಫಲವನ್ನು ಹೊಂದಿಕೊಳ್ಳುತ್ತಿ, ನೀನು ತಾಳ್ಮೆಯಿಂದ ಜೀವಿಸು ಎಂಬುದಾಗಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೇನ್.